100 ವರ್ಷಕ್ಕಿಂತ ಹಳೆಯ ಗ್ರಂಥ ಬ್ರಹ್ಮಚರ್ಯಾಮೃತದಲ್ಲಿ ಒಂದು ವಾಸ್ತವಿಕ ಕಥೆಯನ್ನ ಬರೆದಿದ್ದಾರೆ. ಒಂದು ಬಾರಿ ಒಬ್ಬ ಶಿಷ್ಯ ತನ್ನ ಗುರುಗಳನ್ನ ಒಂದು ಪ್ರಶ್ನೆ ಕೇಳುತ್ತಾನೆ. ಗುರುಜಿ, ಒಬ್ಬ ಮನುಷ್ಯ ಎಷ್ಟು ದಿನಗಳವರೆಗೆ ಬ್ರಹ್ಮಚರ್ಯ ಪಾಲನೆ ಮಾಡುವುದರಿಂದ ಅವನಿಗೆ ಬ್ರಹ್ಮಚರ್ಯದ ಶಕ್ತಿಗಳು ಪ್ರಾಪ್ತವಾಗುತ್ತವೆ ಎಂದು. ಗುರುಗಳು ಹೇಳುತ್ತಾರೆ, ಮುಂಬರುವ ದಿನಗಳಲ್ಲಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುವುದು ಎಲ್ಲರಿಗೂ ಕಷ್ಟವಾಗುತ್ತದೆ. ಏಕೆಂದರೆ ಯಾವ ರೀತಿ ಈ ದುನಿಯಾ ಮುಂದೆ ಸಾಗುತ್ತಿದೆ ಇದನ್ನ ಗಮನದಲ್ಲಿಟ್ಟುಕೊಂಡು ಒಬ್ಬ ಮನುಷ್ಯ ಬ್ರಹ್ಮಚರ್ಯವನ್ನ ಅಧಿಕ ದಿನಗಳವರೆಗೆ ಪಾಲನೆ ಮಾಡಲಾಗುವುದಿಲ್ಲ. ಶಿಷ್ಯ ಮತ್ತೆ ಪ್ರಶ್ನೆ ಕೇಳುತ್ತಾನೆ, ಗುರುಜಿ, ಒಂದು ವೇಳೆ ಈ ಕಠಿಣ ಕೆಲಸವನ್ನ ಯಾರಾದರೂ ಪ್ರಾಮಾಣಿಕತೆಯಿಂದ ಮಾಡಿ ತೋರಿಸಿದರೆ ಏನಾಗುತ್ತದೆ? ಗುರುಜಿ ಹೇಳುತ್ತಾರೆ, ಒಂದು ವೇಳೆ ಕೇವಲ 365 ದಿನಗಳವರೆಗೆ ಒಬ್ಬ ಮನುಷ್ಯ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿದರೆ ಅವನೊಳಗಿರುವ 7 ಚಕ್ರಗಳು ಜಾಗೃತವಾಗುತ್ತವೆ. ಆ ಶಕ್ತಿಯ ಎದುರು ಭಗವಂತನಿಗೂ ಕೂಡ ನತಮಸ್ತಕವಾಗಬೇಕಾಗುತ್ತದೆ. ಕೇವಲ 365 ದಿನಗಳ ವೀರ್ಯ ರಕ್ಷಣೆಯ ಸಂಕಲ್ಪದಿಂದ ಬಡತನವನ್ನ ಶಾಶ್ವತವಾಗಿ ದೂರ ಮಾಡಬಹುದು. 365 ದಿನಗಳ ವೀರ್ಯ ರಕ್ಷಣೆಯ ಚಾಲೆಂಜ್ ನಿಮ್ಮ ಜೀವನದಿಂದ ಶಾರೀರಿಕ ದುರ್ಬಲತೆಯನ್ನ ಶಾಶ್ವತವಾಗಿ ದೂರ ಮಾಡುತ್ತದೆ. ಆ ಗುರು ಕೊನೆಗೆ ಶಿಷ್ಯನಿಗೆ ಒಂದು ಮಾತನ್ನ ಹೇಳಿದರು. ಆ ಮಾತನ್ನ ಕೇಳಿದ ಶಿಷ್ಯ ಬ್ರಹ್ಮಚರ್ಯ ಪಾಲನೆ ಮಾಡುವುದರ ಕಡೆ ಅತಿ ಉತ್ಸಾಹದಿಂದ ಓಡಲು ಆರಂಭಿಸಿದ. ಆ ಗುರುಗಳು ಹೇಳಿರುವ ಸೀಕ್ರೆಟ್ ಅನ್ನ ತಿಳಿದುಕೊಳ್ಳುವ ಮೊದಲು ಬ್ರಹ್ಮಚರ್ಯಕ್ಕೆ ಸಂಬಂಧಿಸಿದ ಕೆಲ ಆಶ್ಚರ್ಯಜನಕ ವಿಷಯಗಳನ್ನ ತಿಳಿಸಿಕೊಡಲಿದ್ದೇನೆ. ಅದು ಕೂಡ ಸ್ಟ್ರಾಂಗ್ ಎವಿಡೆನ್ಸ್ ಗಳೊಂದಿಗೆ ಮತ್ತು ಒಬ್ಬ ಮನುಷ್ಯನ 7 ಚಕ್ರಗಳ ಬಗ್ಗೆ ಹೇಳಲು ಹೊರಟಿದ್ದೇನೆ. ಅವುಗಳನ್ನ ಒಂದೊಂದಾಗಿ ಆಕ್ಟಿವೇಟ್ ಮಾಡಿಕೊಂಡರೆ ನೀವು ಹೀರೋದಿಂದ ಜೀರೋ ಆಗಲು ಬಹಳ ಸಮಯ ಬೇಕಾಗುವುದಿಲ್ಲ. ಯಾವಾಗಲೆಲ್ಲ ಯುವಕರು ಲೇಡಿ ಗಾಗಾಳ ಫೋಟೋ ನೋಡುತ್ತಾರೆ ಅವರ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರಲು ಆರಂಭಿಸುತ್ತವೆ. ನಿಮಗೆ ಈ ಸತ್ಯವನ್ನ ಕೇಳಿ ಆಶ್ಚರ್ಯವೆನಿಸಬಹುದು. ಲೇಡಿ ಗಾಗಾ ತನ್ನ ಪರ್ಸನಲ್ ಲೈಫ್ ನಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡುತ್ತಾಳೆ. ಬ್ರಹ್ಮಚರ್ಯದ ಅರ್ಥ 25 ವರ್ಷಗಳವರೆಗೆ ಮದುವೆ ಆಗದೇ ಇರುವುದು ಮತ್ತು ಕೆಟ್ಟ ವಿಷಯಗಳಿಂದ ದೂರವಿರುವುದು. ಒಂದರ್ಥದಲ್ಲಿ ನಾವು ಲೇಡಿ ಗಾಗಾ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುತ್ತಿದ್ದಾಳೆ ಎಂದು ಹೇಳಬಹುದು. ಆದರೆ ಇವಳೊಬ್ಬಳೇ ಅಮೆರಿಕಾದ ಸೆಲೆಬ್ರಿಟಿ ಅಲ್ಲ. ಅನೇಕ ವಿದೇಶಿ ಸೆಲೆಬ್ರಿಟಿಗಳು ತಮ್ಮ ಪರ್ಸನಲ್ ಲೈಫ್ ನಲ್ಲಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುತ್ತಾರೆ. ಇಂದಿನ ಈ ಆನ್ಲೈನ್ ದುನಿಯಾದಲ್ಲಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುವುದು ಬಹಳ ಕಷ್ಟ. ವೀರ್ಯ ನಮ್ಮ ಜೀವನದಲ್ಲಿ ಕೇವಲ ಜನರೇಷನ್ ಅನ್ನ ಮುಂದುವರಿಸುವ ಕೆಲಸಕ್ಕೆ ಮಾತ್ರ ಬರುವುದಿಲ್ಲ ಮತ್ತು ಇದು ಕೇವಲ ಮನೋರಂಜನೆಗಾಗಿ ಹಾಳು ಮಾಡುವ ವಸ್ತುವಲ್ಲ. ಆಯುರ್ವೇದದಲ್ಲಿ ಹೇಳಲಾಗಿದೆ, ನಮ್ಮ ಶರೀರದಲ್ಲಿ 7 ಆಧ್ಯಾತ್ಮಿಕ ಚಕ್ರಗಳಿರುತ್ತವೆ. ಅವು ನಮ್ಮ ಜೀವನವನ್ನ ಫಿಸಿಕಲಿ, ಮೆಂಟಲಿ ಮತ್ತು ಸ್ಪಿರಿಚುವಲ್ ಲೆವೆಲ್ ನಲ್ಲಿ ಕಂಟ್ರೋಲ್ ಮಾಡುತ್ತವೆ. ಒಂದು ವೇಳೆ ಅವುಗಳಲ್ಲಿ ಯಾವುದಾದರೊಂದು ಚಕ್ರ ದುರ್ಬಲವಾದರೆ ನಮ್ಮ ಜೀವನದ ಟ್ರೈನ್ ಟ್ರ್ಯಾಕ್ ನಿಂದ ಕೆಳಗೆ ಇಳಿಯುತ್ತದೆ. ಆದರೆ ನಾವು ಒಂದು ವೇಳೆ ನಿರಂತರವಾಗಿ 365 ದಿನಗಳವರೆಗೆ ಪ್ರಾಮಾಣಿಕವಾಗಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿದರೆ ಮತ್ತು ನಮ್ಮ ವೀರ್ಯದ ಒಂದು ಹನಿಯನ್ನ ಕೂಡ ವೇಸ್ಟ್ ಮಾಡದಿದ್ದರೆ ವೀರ್ಯ ಒಂದು ರೀತಿಯ ಅದ್ಭುತ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತದೆ ಮತ್ತು ಊರ್ಧ್ವ ಗಮನ ಅಂದರೆ ನಮ್ಮ ಮೆದುಳಿನ ಕಡೆಗೆ ಪ್ರವೇಶವಾಗಲು ಆರಂಭಿಸುತ್ತದೆ. ಮೊದಲನೆಯ ಚಕ್ರ ಮೂಲಾಧಾರ ಚಕ್ರ. ಈ ಚಕ್ರ ಆಕ್ಟಿವೇಟ್ ಆಗುವುದರಿಂದ ನಿಮ್ಮೊಳಗೆ ನೀವು ಎನರ್ಜೆಟಿಕ್ ಮತ್ತು ಕಾನ್ಫಿಡೆನ್ಸ್ ಫೀಲ್ ಮಾಡುತ್ತೀರಿ. ನಿಮಗೆ ಅನಿಸುತ್ತದೆ, ಇನ್ನು ಮುಂದೆ ನನಗೆ ಯಾರ ಮೇಲೆ ಡಿಪೆಂಡ್ ಆಗಿರುವ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಸ್ಟ್ರಾಂಗ್ ಆಗಲು ಆರಂಭಿಸುತ್ತದೆ. ಇಲ್ಲಿಂದ ನಿಮ್ಮ ವೀರ್ಯ 2ನೆಯ ಚಕ್ರದ ಕಡೆಗೆ ಹೋಗುತ್ತದೆ. ಇದರ ಹೆಸರು ಸ್ವಾದಿಷ್ಠಾನ ಚಕ್ರ. ಈ ಚಕ್ರ ನಿಮ್ಮ ಕ್ರಿಯೇಟಿವಿಟಿಯನ್ನ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತದೆ. ನೀವು ಕೆಲಸ ಮಾಡುವ ಫೀಲ್ಡ್ ನಲ್ಲಿ ಮೊದಲ್ಯಾರಿಗೂ ಬರದಿರುವ ಐಡಿಯಾಸ್ ಗಳು ನಿಮ್ಮ ಮೆದುಳಿನಲ್ಲಿ ಬರುತ್ತವೆ. ಆದ್ದರಿಂದಲೇ ನಿಕೋಲಾ ಟೆಸ್ಲಾ, ಆಲ್ಬರ್ಟ್ ಐನ್ಸ್ಟೀನ್ ನಂತಹ ಸೈಂಟಿಸ್ಟ್ ಗಳು ಬ್ರಹ್ಮಚರ್ಯವನ್ನ ಪಾಲನೆ ಮಾಡುತ್ತಿದ್ದರು. ಸ್ವಾದಿಷ್ಠಾನ ಚಕ್ರದ ನಂತರ ನಮ್ಮ ವೀರ್ಯ ಮಣಿಪುರ ಚಕ್ರವನ್ನ ತಲುಪುತ್ತದೆ. ಆಗ ನಿಮಗೆ ಅನಿಸುತ್ತದೆ ನಿಮ್ಮಲ್ಲಿ ಭಯವೆಂಬುದೇ ಸಂಪೂರ್ಣವಾಗಿ ನಷ್ಟವಾಗಿದೆ ಎಂದು. ಒಂದು ವೇಳೆ ನೀವು ನಿಮ್ಮ ದೈನಂದಿನ ಜೀವನವನ್ನ ನೋಡುವುದಾದರೆ ಸಣ್ಣ ಸಣ್ಣ ವಿಷಯಕ್ಕೆ ಟೆನ್ಷನ್ ಆಗುತ್ತಿರುತ್ತದೆ ಮತ್ತು ಓವರ್ ಥಿಂಕಿಂಗ್ ಕಾರಣದಿಂದ ಇದೇ ಟೆನ್ಷನ್ ಭಯವಾಗಿ ಬದಲಾಗುತ್ತದೆ. ನೀವು ಕೂಡ ಗಮನಿಸಿರಬಹುದು, ಯಾವಾಗ ನಿಮಗೆ ಭಯವಾಗುತ್ತದೆ ಆವಾಗ ನಿಮ್ಮ ಹೊಟ್ಟೆಯಲ್ಲಿ ನೋವಾಗಲು ಆರಂಭಿಸುತ್ತದೆ. ಇದರ ನಂತರದ ಚಕ್ರ ಅನಾಹತ ಚಕ್ರ. ಈ ಚಕ್ರ ಜಾಗೃತವಾಗುವುದರಿಂದ ನಿಮ್ಮಲ್ಲಿ ಬೇರೆಯವರಿಗೆ ಹೆಲ್ಪ್ ಮಾಡುವ ಇಚ್ಛೆ ಉಂಟಾಗುತ್ತದೆ. ನೀವು ಬೇರೆಯವರೊಂದಿಗೆ ಬಹಳ ಫ್ರೆಂಡ್ಲಿ ಆಗಿ ಮತ್ತು ಕೇರಿಂಗ್ ವೇ ನಲ್ಲಿ ಮಾತನಾಡಲು ಆರಂಭಿಸುತ್ತೀರಿ. ಇದರ ನಂತರದ ಚಕ್ರ ವಿಶುದ್ಧಿ ಚಕ್ರ. ಈ ಚಕ್ರ ನೇರವಾಗಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ನೊಂದಿಗೆ ಕನೆಕ್ಟ್ ಆಗಿದೆ. ಈ ಚಕ್ರ ಆಕ್ಟಿವೇಟ್ ಆಗುವುದರಿಂದ ನಿಮ್ಮೊಳಗೆ ಯಾವ ರೀತಿಯ ಪವರ್ ಬರುತ್ತದೆ ಎಂದರೆ ನೀವು ಕೆಲವೇ ಪದಗಳಲ್ಲಿ ನಿಮ್ಮ ಎದುರುಗಡೆ ಇರುವ ಜನರ ಹೃದಯವನ್ನ ಮುಟ್ಟುವಂತೆ ಮಾತನಾಡುತ್ತೀರಿ. ಇದಕ್ಕೆ ಬಹುದೊಡ್ಡ ಉದಾಹರಣೆ ಎಂದರೆ ನಮ್ಮ ಸ್ವಾಮಿ ವಿವೇಕಾನಂದರು. ಅವರು ಚಿಕಾಗೋದಲ್ಲಿ ಮಾಡಿದ ಭಾಷಣ. ಅಮೆರಿಕಾದ ಸಹೋದರ ಸಹೋದರಿಯರೇ ಎನ್ನುವ 2 ಪದಗಳಿಂದಲೇ ಅವರು ಅಮೆರಿಕಾದ ಜನರ ಹೃದಯವನ್ನ ಗೆದ್ದಿದ್ದರು. ಇದರಿಂದ ಅರ್ಥವಾಗುತ್ತದೆ, ಒಬ್ಬ ಬ್ರಹ್ಮಚಾರಿ ತನ್ನ ಬ್ರಹ್ಮಚರ್ಯದ ಬಲದಿಂದ ಸಂಪೂರ್ಣ ಜಗತ್ತನ್ನ ಗೆಲ್ಲಬಹುದು. ಇಲ್ಲಿಂದ ನಿಮ್ಮ ಹ್ಯೂಮನ್ ನಿಂದ ಸೂಪರ್ ಹ್ಯೂಮನ್ ಆಗುವ ಯಾತ್ರೆ ಆರಂಭವಾಗುತ್ತದೆ. ಏಕೆಂದರೆ ನಿಮ್ಮ ವೀರ್ಯ ಶಕ್ತಿ ಆಜ್ಯ ಚಕ್ರವನ್ನ ತಲುಪಿದೆ. ಈ ಚಕ್ರ ನಮ್ಮ ಇಂಟೆಲಿಜೆಂಟ್ ನೊಂದಿಗೆ ಕನೆಕ್ಟ್ ಆಗಿದೆ. ಈ ಚಕ್ರ ಆಕ್ಟಿವೇಟ್ ಆಗುವುದರಿಂದ ಬೇರೆಯವರನ್ನ ನೀವು ಅರ್ಥ ಮಾಡಿಕೊಳ್ಳುವ ಒಂದು ಅದ್ಭುತ ಶಕ್ತಿ ನಿಮ್ಮೊಳಗೆ ಬರುತ್ತದೆ. ನೀವು ಕೇವಲ ಕೆಲ ಸೆಕೆಂಡುಗಳವರೆಗೆ ಯಾವುದೇ ಒಬ್ಬ ವ್ಯಕ್ತಿಯೊಂದಿಗೆ
ವ್ಯಕ್ತಿಯೊಂದಿಗೆ ಮಾತನಾಡುವುದರಿಂದಲೇ ನಿಮಗೆ ಅವರು ಯಾವ ತರಹದ ವ್ಯಕ್ತಿಗಳು ಎಂದು ಅರ್ಥವಾಗುತ್ತದೆ. ಇದರಿಂದ ನೀವು ನಿಮ್ಮನ್ನ ಕೆಟ್ಟ ವ್ಯಕ್ತಿಗಳಿಂದ ಕಾಪಾಡಿಕೊಳ್ಳಬಹುದು. ಆಜ್ಞಾಚಕ್ರ ಜಾಗೃತವಾಗುತ್ತಿದ್ದಂತೆಯೇ ನೀವು ಬ್ರಹ್ಮಾಂಡದ ರಹಸ್ಯಗಳನ್ನ ಸುಲಭವಾಗಿ ತಿಳಿದುಕೊಳ್ಳಬಹುದು. ಕೊನೆಯದಾಗಿ ನಿಮ್ಮ ವೀರ್ಯ ಶಕ್ತಿ ಸಹಸ್ರಾರ ಚಕ್ರ ಅಂದರೆ ಬ್ರಹ್ಮರಂಧ್ರವನ್ನ ತಲುಪುತ್ತದೆ. ಇದನ್ನ ಇಂಗ್ಲಿಷ್ ನಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಕಾನ್ಸಿಯಸ್ನೆಸ್ ಎಂದು ಕರೆಯುತ್ತಾರೆ. ಈ ಸ್ಥಿತಿಯಲ್ಲಿ ನಿಮಗೆ ಭೂತ, ಭವಿಷ್ಯ ಮತ್ತು ವರ್ತಮಾನ ಈ ಮೂರು ಕಾಲಗಳು ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತವೆ. ಒಂದರ್ಥದಲ್ಲಿ ನೀವು ಒಬ್ಬ ವಿಷನರಿ ಮನುಷ್ಯನಾಗುತ್ತೀರಿ. ಇದನ್ನ ಸಾಮಾನ್ಯ ಜನರು ನೋಡುವುದನ್ನ ಬಿಡಿ ವಿಚಾರ ಕೂಡ ಮಾಡುವುದು ಬಹಳ ಕಷ್ಟ. ಇದನ್ನ ನೀವು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲಿ ನೋಡಬಹುದು. ಯಾವ ಮನುಷ್ಯ ಈ 7 ಚಕ್ರಗಳನ್ನ ಆಕ್ಟಿವೇಟ್ ಮಾಡಿಕೊಳ್ಳುತ್ತಾನೆ ಅವರು ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಮತ್ತು ಸ್ಪಿರಿಚುವಲಿ ಈ 4 ಬಿಂದುಗಳಲ್ಲಿ ಮಹಾರಥಿಯಾಗಬಹುದು. ಇದೇ ಕಾರಣದಿಂದ ಚಾಣಕ್ಯನಂತಹ ಬ್ರಹ್ಮಚಾರಿ, ಮಹಾನ್ ಯೋಧ, ಸಿಕಂದರ್ನಂತಹ ಶಕ್ತಿಶಾಲಿ ಸಾಮ್ರಾಟನನ್ನ ಎದುರಿಸಲು ತಯಾರಾಗಿದ್ದರು. ಆ ಸಮಯದಲ್ಲಿ ಉಳಿದ ಜನರು ಸಿಕಂದರ್ನ ಎದುರು ನಿಲ್ಲುವುದು ಕೂಡ ಅಸಾಧ್ಯವೆನಿಸುತ್ತಿತ್ತು. ಒಂದು ವೇಳೆ ನಿಮಗೆ ಈ ವಿಷಯ ಈಗಲೂ ಕೂಡ ಅಸಂಬದ್ಧವೆನಿಸುತ್ತಿದ್ದರೆ ಆ ಗುರುಗಳು ಶಿಷ್ಯನಿಗೆ ಹೇಳಿರುವ ರಹಸ್ಯ ಗುರುಮಂತ್ರವನ್ನ ನಾನು ನಿಮಗೆ ಹೇಳಲು ಹೊರಟಿದ್ದೇನೆ. ಗುರುಗಳ ಆ ಮಾತನ್ನ ಕೇಳಿ ಶಿಷ್ಯ ಬ್ರಹ್ಮಚರ್ಯ ಪಾಲನೆಯ ಕಡೆಗೆ ಅತ್ಯಧಿಕ ಆಸಕ್ತಿಯಿಂದ ಓಡತೊಡಗಿದನು. ಗುರೂಜಿ ಅವರು ಹೇಳಿದರು, ಯೌವನದ 25 ವರ್ಷಗಳವರೆಗೆ ಒಬ್ಬ ಮನುಷ್ಯ ಕೇವಲ ಕೆಟ್ಟ ವಿಚಾರಗಳಲ್ಲಿ ಮುಳುಗಿರುತ್ತಾನೆ ಮತ್ತು 99% ಜನರು ಕೆಟ್ಟ ವಿಚಾರಗಳ ಕಾರಣದಿಂದಲೇ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಲಾಗುವುದಿಲ್ಲ. ಒಂದು ವೇಳೆ ಈ ಕೆಟ್ಟ ವಿಚಾರಗಳನ್ನ ಮೆದುಳಿನಿಂದ ಹೊರಹಾಕಿದರೆ ಕೇವಲ 25 ವರ್ಷಗಳವರೆಗೆ ಮಾತ್ರವಲ್ಲ 100 ವರ್ಷದವರೆಗೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುವುದರಿಂದ ನಿಮ್ಮನ್ನ ಯಾರೂ ಕೂಡ ತಡೆಯಲು ಸಾಧ್ಯವಿಲ್ಲ. ಗುರುಜಿ ಅವರು ಕೆಲವೇ ಪದಗಳಲ್ಲಿ ಹೇಳಿದರು, ಕೇವಲ 25 ವರ್ಷಗಳವರೆಗೆ ಬ್ರಹ್ಮಚರ್ಯದ ಅಮೃತವನ್ನ ನಿಮ್ಮೊಳಗೆ ಧಾರಣೆ ಮಾಡಿಕೊಂಡರೆ ದುನಿಯಾದ ಯಾವುದೇ ತಾಕತ್ತು ನಿಮ್ಮನ್ನ ಸೋಲಿಸಲು ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಬ್ರಹ್ಮಚರ್ಯ ಪಾಲನೆಯ ಮಾರ್ಗದಲ್ಲಿ ನಡೆಯುತ್ತಾನೆ ಅವರ ಶರೀರದಲ್ಲಿ ಬಲದ ಜೊತೆಗೆ ಉತ್ಸಾಹ, ಜೋಶ್ ಕೂಡ ವೃದ್ಧಿಯಾಗುತ್ತದೆ. ಒಬ್ಬ ಬ್ರಹ್ಮಚಾರಿಯ ಶರೀರ ನೋಡಲು ತೆಳುವಾಗಿದ್ದರೂ ಅವರ ಮಾಂಸಪೇಶಗಳು ಎಷ್ಟೊಂದು ಶಕ್ತಿಶಾಲಿಯಾಗಿರುತ್ತವೆ ಎಂದರೆ ನೀವು ಕಲ್ಪನೆ ಕೂಡ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಬ್ರಹ್ಮಚರ್ಯವನ್ನ ತನ್ನ ಆದರ್ಶವನ್ನಾಗಿ ಮಾಡಿಕೊಳ್ಳುತ್ತಾನೆ ಆ ವ್ಯಕ್ತಿ ಉಳಿದ ಜನರಂತೆ ಸಣ್ಣ ಸಣ್ಣ ರೋಗಗಳಿಗೆ ಎಂದಿಗೂ ತುತ್ತಾಗುವುದಿಲ್ಲ. ನಮ್ಮ ಶರೀರವೇ ಒಂದು ಅದ್ಭುತ ಆಶ್ಚರ್ಯವಾಗಿದೆ. ಅನೇಕ ರೋಗಗಳ ಔಷಧಿಯನ್ನ ಆಟೋಮೆಟಿಕ್ ಆಗಿ ತಾನೇ ರೆಡಿ ಮಾಡಿಕೊಳ್ಳುತ್ತದೆ. ಇದನ್ನೇ ನಾವು ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಎಂದು ಕರೆಯುತ್ತೇವೆ. ಕೆಲ ವ್ಯಕ್ತಿಗಳಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತದೆ, ಕೆಲ ವ್ಯಕ್ತಿಗಳಲ್ಲಿ ಹೆಚ್ಚಾಗಿರುತ್ತದೆ. ಆದರೆ ಒಬ್ಬ ಪ್ರಾಮಾಣಿಕ ಬ್ರಹ್ಮಚಾರಿಯ ಬಗ್ಗೆ ಮಾತನಾಡುವುದಾದರೆ ಅವರ ಇಮ್ಯುನಿಟಿ ಪವರ್ ಎಷ್ಟಿರುತ್ತದೆ ಎಂಬುದನ್ನು ಕಲ್ಪನೆ ಕೂಡ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದಲೇ ಆ ಶಿಷ್ಯ ಅದೇ ಕ್ಷಣದಿಂದಲೇ ಬ್ರಹ್ಮಚರ್ಯ ಪಾಲನೆಯ ಕಡೆಗೆ ಓಡಲು ಆರಂಭಿಸಿದನು. ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ, ಈ ವಿಡಿಯೋವನ್ನ ಎಷ್ಟು ಸಾಧ್ಯವೋ ಅಷ್ಟು ಶೇರ್ ಮಾಡಿ ಮತ್ತು 2024ರಿಂದ 2025ರವರೆಗೆ 365 ದಿನಗಳ ಬ್ರಹ್ಮಚರ್ಯ ಚಾಲೆಂಜ್ ಅನ್ನ ತೆಗೆದುಕೊಂಡು ನೋಡಿ. ಇದರಿಂದ ನಿಮ್ಮ ಜೀವನದಲ್ಲಿ 100% ಬದಲಾವಣೆಗಳು ಕಂಡು ಬರುತ್ತವೆ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಭಾರತ್.